ಅಯ್ಯೋ ಭಗವಂತ, ನಮ್ಮ ಮಾವನ್ನ ಹೇಗೋ ಗಜೇಂದ್ರ ಸೇರ್ ಮನೆಯಿಂದ ಬಿಡಿಸ್ಕೊಂಡು ಬಂದೆ. ಹಿಂದು ಮುಂದೆ ಯೋಚನೆ ಮಾಡಿದೆ. ನನ್ನ ಗಂಡಗೆ ನಿಮ್ ಚಿನ್ನನೂ ಬೇಡ ಅಂತ ಮುಖದ ಮೇಲೆ ಬಂದ್ಬಿಟ್ಟೆ. ಆದ್ರೆ ಇವ್ರನ್ನ ಹೇಗಪ್ಪ ಕಾಪಾಡ್ಕೊಳ್ಳೋದು? ನಮ್ಮ ಅಣ್ಣಂಗಾದ್ರೂ ವಿಷಯ ತಿಳಿಸೋಣ ಅಂದ್ರೆ ಎಲ್ಲಿ ನಮ್ಮಣ್ಣ ಹೋಗಿ ನನ್ನ ಗಂಡಂಗೆ ಹೇಳ್ಬಿಡ್ತೇನೋ ಅಂತ ಭಯ ಬೇರೆ ಆಗ್ತಿದೆ. ತಿನ್ನೋದಕ್ಕೆ ಗತಿ ಇದೆ. ಎಷ್ಟು ದಿನ ಅಂತ ಹೀಗೂರು ಅಲಿಯಕ್ಕಾಗುತ್ತೆ? ಹೀಗೆ ಆದ್ರೆ ಇವರು ಚಿನ್ನ ಬಿಡಿಸೋದು ಹೇಗೆ? ಅಮ್ಮ ಅಮೃತ ಎಲ್ಲಿದ್ಯಮ್ಮ? ಸಾಗರ್ ಎಲ್ಲಿದ್ಯಪ್ಪ? ನಿಮ್ಮ ತಂದೆನ ಕಾಪಾಡ್ಕೊಳಕ್ ನನ್ನ ಕೈಲಾಗ್ತಾ ಇಲ್ಲ. ಈಗ ಬೇರೆ ದಾರಿನೇ ತೋಚ್ತಿಲ್ವಲ್ಲ ಭಗವಂತ. ಹೌದು, ಈ ಊರಲ್ಲಿ ಭಿಕ್ಷೆ ಬೇಡ ಆದ್ರೂ ಸರಿ, ನಮ್ಮ ಮಾವನ ಆಸ್ಪತ್ರೆಗೆ ಸೇರಿಸಿ ಗುಣಪಡಿಸಿ ಬಂಗಾರದ ಗುಡಿಗೆ ಧರ್ಮಪ್ರಭೋಗರ್ನ ಮಾಡಲೇಬೇಕು. ಮಾಡೇ ಮಾಡ್ತೀನಿ. ದೇವರ ಮಕ್ಕಳು ನಾವೆಲ್ಲ, ತಿರುಕ ಧನಿಕ ಬೇರಲ್ಲ. ಓ ಅಯ್ಯ ಅಮ್ಮಯ್ಯ ಧರ್ಮನೇ ತಾಯಿ ತಂದೆ, ಕಾಸೊಂದ ನೀಡುತ್ತಿವನೇ, ಕಾಸೊಂದ ನೀಡುತ್ತಿವನೇ. ಓ ಅಯ್ಯ ಅಮ್ಮಯ್ಯ ಧರ್ಮನೇ ತಾಯಿ ತಂದೆ, ಕಾಸೊಂದ ನೀಡುತ್ತಿವನೇ, ಕಾಸೊಂದ ನೀಡುತ್ತಿವನೇ. ನಾ ಕಳ್ಳಿಯಾಗಲಾರೆ ಸುಳ್ಳೊಂದು ಹೇಳಲಾರೆ, ನಾ ಕಳ್ಳಿಯಾಗಲಾರೆ ಸುಳ್ಳೊಂದು ಹೇಳಲಾರೆ. ಕೈ ನೀಡಿ ಬೇಡಿದರೆ ಕಾಸಿಲ್ಲ ಎನ್ನುವರೆ, ಕಾಸಿಲ್ಲ ಎನ್ನುವರೆ. ಕೊಡುವಾತ ಬಾಳಲಿ ಕೈ ತುಂಬ ನೀಡಲಿ, ಆಸೆ ಈಡೇರಲಿ ಸುಖವಾಗಿರಲಿ. ಓ ಅಯ್ಯ ಅಮ್ಮಯ್ಯ ಧರ್ಮನೇ ತಾಯಿ ತಂದೆ, ಕಾಸೊಂದ ನೀಡುತ್ತಿವನೇ, ಕಾಸೊಂದ ನೀಡುತ್ತಿವನೇ. ಈ ನಮ್ಮ ನಾಡಿನಲ್ಲಿ ಚಾಮುಂಡಿ ಊರಿನಲ್ಲಿ, ಈ ನಮ್ಮ ನಾಡಿನಲ್ಲಿ ಚಾಮುಂಡಿ ಊರಿನಲ್ಲಿ ಬಂಗಾರ ಬೆಳೆವಲ್ಲಿ ಹೇಗೆ ತಾನೆ ನೀಡಲಿ, ಹೇಗೆ ತಾನೆ ನೀಡಲಿ. ಕೊಡುವಾತ ಬಾಳಲಿ ಕೈ ತುಂಬ ನೀಡಲಿ, ಕೊಡುವಾತ ಬಾಳಲಿ ಕೈ ತುಂಬ ನೀಡಲಿ, ಆಸೆ ಈಡೇರಲಿ ಸುಖವಾಗಿರಲಿ. ಓ ಅಯ್ಯ ಅಮ್ಮಯ್ಯ ಧರ್ಮನೇ ತಾಯಿ ತಂದೆ, ಕಾಸೊಂದ ನೀಡುತ್ತಿವನೇ, ಕಾಸೊಂದ ನೀಡುತ್ತಿವ. ಆ ಹೇಗಾದ್ರೂ ಮಾಡಿ ಇವ್ರನ್ನ ಗುಣಪಡಿಸ್ಬೇಕು. ದಯವಿಟ್ಟು ಸಹಾಯ ಮಾಡಿ. ನಿನ್ನ ನೋವು ನನಗೆ ಅರ್ಥ ಆಗುತ್ತೆ. ನಾನು ಡಾಕ್ಟರ್, ಇವರನ್ನ ನಮ್ಮ ಆಸ್ಪತ್ರೆಗೆ ಸೇರಿಸು, ನಾನು ನೋಡ್ಕೋತೀನಿ. ನೀವ್ ಯಾರೋ ಏನೋ, ದೇವರಾಗ ಬಂದು ನಮ್ಮ ಮಾವನ್ ಕಾಪಾಡ್ತೀನಿ. ಸರ್ ಬನ್ನಿ ಸರ್, ಮೊದಲು ಕರ್ಕೊಂಡು ಹೋಗೋಣ ಬನ್ನಿ. ಸರಿ ಸರಿ ಸರಿ, ನಾನು ಚಿಕಿತ್ಸೆ ಮಾಡ್ತೀನಿ. ಇವ್ರು ಯಾರು? ಇವ್ರ ಹೆಸರೇನು? ನಿಮ್ದು ಯಾವ ಊರು?
ಸರ್ ನಾವ್ ಯಾರಾದ್ರೇನು, ನಮ್ಮ ಹೆಸರು ಏನಾದ್ರೇನು, ನಾವ್ ಯಾವ ಊರವ್ರಾದ್ರೇನು ಸರ್, ಮೊದ್ಲು ಇವ್ರಿಗೆ ಚಿಕಿತ್ಸೆ ಮಾಡಿ ಗುಣಪಡಿಸಿ ಸರ್. ಅಲ್ಲಮ್ಮ, ಇವ್ರು ಯಾರು ಅಂತ ಕೇಳಿದ್ರೆ ಏನೇನೋ ಮಾತಾಡ್ತಿದ್ಯಲ್ಲ. ಇವ್ರು ಗೊತ್ತು ಗುರಿ ಇಲ್ಲದೆ ನಾನು ಹೇಗೆ ಚಿಕಿತ್ಸೆ ಮಾಡ್ಲಿ? ನಾಳೆ ಏನಾದ್ರೂ ಇವ್ರಿಗೆ ತೊಂದರೆ ಆದ್ರೆ ನಾನು ಜೈಲ್ ಶಿಕ್ಷೆ ಅನುಭವಿಸ್ಬೇಕಾಗತ್ತೆ. ಇವರು ಯಾರು ಅಂತ ಹೇಳಿ ನಮ್ಮ ಆಸ್ಪತ್ರೆಗೆ ಕರ್ಕೊಂಡೋಗಿ ಅಡ್ಮಿಟ್ ಮಾಡ್ಕೋತೀನಿ. ಅಯ್ಯೋ ಭಗವಂತ, ಯಾಕಪ್ಪ ಯಾಕಿಂತ ಧರ್ಮ ಸಂಕಟಕ್ಕೆ ಹೋಗ್ತಾ ಇದ್ಯಾ? ಹತ್ತೂರಿನ ಒಡೆಯರು ಅಂತ ಯಾವ ಬಾಯಲ್ಲಿ ಹೇಳಿ, ಏನಾದರೂ ಆಗಲಿ ಸತ್ಯ ಹೇಳಿ ನಮ್ಮ ಮಾವನ ಗುಣಪಡಿಸ್ಕೋಬೇಕು ಸರ್. ಇವರು ಹತ್ತೂರಿನ ಒಡೆಯರು ಧರ್ಮರಾಜ್ ಸರ್. ಏನು? ನಾನು ಅವ್ರ ಸೊಸೆ ನಾಗವೇಣಿ, ನಿಮ್ ನಮ್ಮಯ್ಯ. ಇವರು ಒಡೆಯರ, ನನ್ನ ಪಾಲಿನ ಆರಾಧ್ಯ ದೈವವಾಗಿರೋ ಒಡೆಯರ. ಏನ್ ಮಾತಾಡ್ತಿದ್ದೀರಾ? ನೀವ್ಯಾಕೆ ನಮ್ಮ ಮಾವನ ಕಾಲು ಹಿಡ್ಕೊಂತಾ ಇದ್ದೀರಾ? ತಾಯಿ, ಈ ಒಡೆಯರು ನನ್ನ ಪಾಲಿನ ಅನ್ನದಾತರು. ಇವತ್ತು ನಾನು ಡಾಕ್ಟರ್ ಆಗಿ ಕೆಲಸ ಮಾಡ್ತಿದ್ದೀನಿ ಅಂದ್ರೆ ಅದಕ್ಕೆ ಕಾರಣ ನನ್ನಂತಹ ಸಾವಿರಾರು ಜನರ ಜೀವನ ರೂಪಿಸಿದ ಈ ನನ್ನ ದೇವರನ್ನ ಈ ರೀತಿ ನೋಡಿ ನನಗೆ ದುಃಖ ತಡೆಯಲು ಆಗುತ್ತೆ. ನೋಡು ತಾಯಿ, ಇವರು ನಿನಗೆ ಎಷ್ಟು ಮುಖ್ಯವೋ ನನಗೂ ಕೂಡ ಅಷ್ಟೇ ಮುಖ್ಯ. ಇವರನ್ನ ಮತ್ತೆ ಒಡೆಯರನ್ನಾಗಿ ನಿಲ್ಲಿಸುವ ಜವಾಬ್ದಾರಿ ನನ್ನದು. ಮಾವ ಬನ್ನಿ ಮಾವ. ಪ್ರೀತಿಯ ಮರೆಸಿ ನ್ಯಾಯವ ಉಳಿಸಿ ಧರ್ಮವ ಕಾಯುವ ದೇವ, ತೋರೋ ನಿನ್ನ ಪ್ರಭಾವ. ಪ್ರೀತಿಯ ಮೆರೆಸಿ